ಈಸಿ ಆ್ಯಂಡ್ ಟೇಸ್ಟಿಯಾಗಿ ಮಶ್ರೂಮ್ ಪಲಾವ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ 2 ಸ್ಪೂನ್ ಆಗುವಷ್ಟು ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ಕೋಬೇಕು. ನೀಟಾಗಿ ತೊಳೆದು ಸಿಪ್ಪೆ ಬಿಡಿಸಿ ಇಟ್ಕೊಂಡಿರೋ ಅಂತಹ ಮಶ್ರೂಮ್ನ ಸೇರಿಸ್ಕೋಬೇಕು. ಅಣಬೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡಿದಾದಮೇಲೆ ಅದಕ್ಕೆ ಮನೇಲೇ ತಯಾರಿಸಿಟ್ಕೊಂಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಆಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಪೂರ್ತಿ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ನೀಟಾಗಿ ಹುರ್ಕೊಳ್ಳಿ. ನಂತರ ಇದಕ್ಕೆ ಪಲಾವ್ ಎಲೆ ಹಾಕ್ಕೊಳ್ಳಿ, 1-2 ಚಕ್ಕೆ ಹಾಕ್ಕೊಳ್ಳಿ, 3-4 ಲವಂಗ ಹಾಕ್ಕೊಳ್ಳಿ. ಮಶ್ರೂಮ್ ಫ್ರೈ ಮಾಡಬೇಕಾದ್ರೆ ಇದನ್ನೆಲ್ಲ ಹಾಕ್ಕೊಳ್ಳೋದ್ರಿಂದ ಇದ್ರ ಫ್ಲೇವರು ತುಂಬ ಚೆನ್ನಾಗಿ ಮಶ್ರೂಮ್ಗೂ ಕೂಡ ಇಟ್ಕೊಳ್ಳುತ್ತೆ. ಎಲ್ಲನೂ 1-2 ನಿಮಿಷ ನೀಟಾಗಿ ಹುರ್ಕೊಳ್ಳಿ. ನಂತರ ಇದಕ್ಕೆ ಮೀಡಿಯಮಾಗಿ ಹಚ್ಚಿಟ್ಕೊಂಡಿರೋಂಥ 1-2 ಈರುಳ್ಳಿನ ಸೇರಿಸ್ಕೊಳ್ಳಿ. ಇದನ್ನು ಕೂಡ ಎಣ್ಣೆಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಯಾವುದೇ ಮಸಾಲೆ ಇಂಗ್ರೀಡಿಯೆಂಟ್ಸ್ ಆಗಲಿ ಅಥವಾ ಈರುಳ್ಳಿ ಆಗಲಿ ಎಲ್ಲನೂ ಎಣ್ಣೆಲಿ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ರೆಸಿಪಿಗೆ ಫ್ಲೇವರ್ ಬರುತ್ತೆ. ನಂತರ ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ. ಅರಿಶಿನ ಹಾಕೋದ್ರಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಅರಿಶಿನ ಎಲ್ಲದಕ್ಕೂ ಮಿಕ್ಸ್ ಆಗೋ ಥರ ನೀಟಾಗಿ ಮಿಕ್ಸ್ ಕೊಟ್ಕೊಳ್ಳಿ. ಅರಿಶಿನ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ನಂತರ ಇದಕ್ಕೆ ಮೀಡಿಯಮಾಗಿ ಹಚ್ಚಿಟ್ಕೊಂಡಿರೋವಂಥ 3 ಟೊಮೊಟೊ ಹಾಕ್ಕೊಳ್ಳಿ. 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, ಎರಡನ್ನೂ ಸೇರಿಸ್ಕೊಂಡು ನೀಟಾಗಿ ಇದನ್ನು ಕೂಡ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ತುಂಬ ಸಾಫ್ಟ್ ಆಗೋವರೆಗೂ ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಕಲರ್ ಈಗಲೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಲ್ಲುಪ್ಪು ಹಾಕ್ಕೊಳ್ಳಿ. ನನಗೆ ಕೈಯಲ್ಲೇ ಅಳತೆ ಗೊತ್ತಿರೋದ್ರಿಂದ ನಾನು ಕೈಯಲ್ಲೇ ಹಾಕ್ಕೊತಾ ಇದ್ದೀನಿ. ನಿಮಗೂ ಕೈಯಲ್ಲೇ ಅಳತೆ ಗೊತ್ತಿರದೆ ಅಂದರೆ ಕೈಯಲ್ಲೇ ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಕಲ್ಲುಪ್ಪು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಆದಷ್ಟು ಎಲ್ಲ ರೆಸಿಪಿಯಲ್ಲೂ ಕಲ್ಲುಪ್ಪು ಮಾತ್ರ ಬಳಸೋಕ್ಕೆ ಟ್ರೈ ಮಾಡಿ. ಒಳ್ಳೆಯದು ಅಂತ ಯಥೇಚ್ಛವಾಗಿ ಬಳಸಬಾರ್ದು, ಆದಷ್ಟು ಹಿತಮಿತವಾಗಿ ಬಳಸಿ, ಆದರೆ ಕಲ್ಲುಪ್ಪನ್ನೇ ಬಳಸಿ. ನಂತರ ಇವನ್ನು ಒಂದು 5 ನಿಮಿಷ ಮುಚ್ಚಿ ಬೇಯಿಸ್ಕೋಬೇಕು. 5 ನಿಮಿಷ ಆದಮೇಲೆ ಇದಕ್ಕೆ ಬಿರಿಯಾನಿ ಮಸಾಲೆ ಸೇರಿಸ್ಕೊಳ್ಳಿ. ನಾನಿಲ್ಲಿ ತೇಜು ಬಿರಿಯಾನಿ ಮಸಾಲೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ನಿಮ್ಗೆ ಯಾವ ಫ್ಲೇವರ್ ಇಷ್ಟನೋ ಆ ಫ್ಲೇವರ್ ಯೂಸ್ ಮಾಡ್ಬೋದು ಅಥವಾ ಇದನ್ನೇ ಕೂಡ ಯೂಸ್ ಮಾಡ್ಬೋದು. ಒಂದು ಸಾರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತೆ ಮತ್ತೆ ತಿನ್ನಬೇಕು ಅಂತ ನೀವೇ ಮಾಡ್ಕೊಂಡು ತಿಂತೀರಾ. ಮಶ್ರೂಮ್ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆಗಾಗ ಇದನ್ನು ನಮ್ಮ ಫುಡ್ ರುಟೀನಲ್ಲಿ ಆ್ಯಡ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ನಂತರ ಇದಕ್ಕೆ ನಾನು 2 ಲೋಟ ಬಾಸುಮತಿ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ತೊಳೆದು ನೀರು ಸೋರಿಸ್ಕೊಂಡು ನಂತರ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಬೇಗ ಆಗಬೇಕು ಅಂದರೆ ನೀವು ಸ್ವಲ್ಪ ಹೊತ್ತು ಅಂದರೆ ಒಂದು 5-10 ನಿಮಿಷ ನೀರಲ್ಲಿ ನೆನೆಸಿ ನಂತರ ಹಾಕಿದ್ರೆ ತುಂಬ ಬೇಗ ಆಗುತ್ತೆ. 1 ವಿಷಲ್ಗೆ ಇದು ರೆಡಿ ಆಗುತ್ತೆ. ನಂತರ ಈ ಅಕ್ಕಿನ ಈ ಮಸಾಲೆ ಎಲ್ಲ ನೀಟಾಗಿ ಪ್ರತಿಯೊಂದು ಅಕ್ಕಿಗೂ ಹಿಡಿಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಯಾವಾಗ ಅಕ್ಕಿಗೆಲ್ಲ ಫ್ಲೇವರ್ ಹಿಡಿಯುತ್ತೋ ಆವಾಗ ಅದ್ರ ಟೇಸ್ಟು ಡಬಲ್ ಆಗುತ್ತೆ. ಕೆಲವರಿಗೆ ಈ ಥರ ಅನುಭವ ಆಗಿರುತ್ತೆ, ಅಂದರೆ ನಾವು ಮಸಾಲೆ ಎಲ್ಲ ಹಾಕಿ ಏನಾದ್ರೂ ಕೂಗಿಸಿದಾಗ ಮಸಾಲೆ ಎಲ್ಲ ಮೇಲೆ ನಿಂತಿರುತ್ತೆ, ಆದರೆ ಎಲ್ಲ ಅಕ್ಕಿಗೂ ಕೂಡ ಆಗಿರೋದೇ ಇಲ್ಲ. ಆ ಥರ ಆಗಬಾರ್ದು ಅಂದರೆ ಈ ಥರ ಅಕ್ಕಿ ಹಾಕಿ ಆದಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿ ಬರೋವರೆಗೂ ಅದನ್ನು ಕುದಿಯೋದಕ್ಕೆ ಬಿಡಬೇಕು. ತಕ್ಷಣ ವಿಷಲ್ ಹಾಕೋ ಬದಲು ಚೆನ್ನಾಗಿ ಕುದಿ ಬಂದು ಸ್ವಲ್ಪ ಫ್ಲೇವರ್ ಅನ್ನಕ್ಕೆಲ್ಲ ಹಿಡಿಯೋವರೆಗೂ ಬಿಟ್ಟು ನಂತರ ಅದಕ್ಕೆ ವಿಷಲ್ ಹಾಕಿದ್ರೆ ಅದ್ರ ಟೇಸ್ಟು ತುಂಬ ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೊಂಡಿರುತ್ತೆ, ಒಂದೇ ತಾವು ಕೂತ್ಕೊಂಡಿರಲ್ಲ. ನಾನಿಲ್ಲಿ ಬಾಸುಮತಿ ಅಕ್ಕಿಗೆ 4 ಲೋಟ ನೀರು ಹಾಕ್ಕೊಂಡಿದ್ದೀನಿ, 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೆ. ನೀವು ಅಳತೆ ನೋಡ್ಕೊಂಡು ಹಾಕ್ಕೊಳ್ಳಿ, ಅಂದರೆ ನೀವು ಅಕ್ಕಿಗೆ ಎಷ್ಟು ಅಳತೆ ನೀರು ಹಾಕ್ತೀರೋ ಅನ್ನೋದ್ರ ಮೇಲೆ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೊಬೋದು. ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರಿ, ಇಲ್ಲಾಂದರೆ ತಕ್ಷಣ ತಲೆ ಹಿಡಿದ್ಬಿಡುತ್ತೆ. ಆದಷ್ಟು ಲೋ ಫ್ಲೇಮಲ್ಲೇ ಕುಕ್ ಮಾಡಿ. ಲಾಸ್ಟಲ್ಲಿ ಇದಕ್ಕೆ 1 ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೋಬೇಕು. ನಂತರ ಕುಕ್ಕರ್ ಮುಚ್ಚಿ 1 ವಿಷಲ್ ಹೊಡೆಸ್ಕೊಂಡ್ರೆ ಟೇಸ್ಟಿ ಮಶ್ರೂಮ್ ಪಲಾವ್ ರೆಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್.